ಹಾಯ್, ವೆಲ್ಕಮ್ ಟು ಕನ್ನಡ ಕ್ರೋಶೆಟ್. ಇವತ್ತು ಈ ರೀತಿ ಸಿಂಪಲ್ ಆಗಿರುವಂತಹ ಫ್ಲವರ್ ಕೋಸ್ಟರ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಸ್ಟಾರ್ಟಿಂಗು ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ದಾರನ ಸುತ್ತಕೊಂಡು ಇದ್ರೊಳಗಡೆಯಿಂದ ಹೀಗೆ ದಾರನ ಎಳ್ಕೊಂಡ್ರೆ ನೋಡಿ, ಇದು ಮ್ಯಾಜಿಕ್ ರಿಂಗು. ಇವಾಗ ನಾವು 2 ಚೈನ್ ಅನ್ನು ಹಾಕೊಳ್ಬೇಕು. ಸ್ಟಾರ್ಟಿಂಗು ನೆಕ್ಸ್ಟು ಮ್ಯಾಜಿಕ್ ರಿಂಗ್ ಒಳಗಡೆ 12 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ನಾವು ಸ್ಟಾರ್ಟಿಂಗ್ 2 ಚೈನ್ ಹಾಕೊಂಡಿದ್ವಲ್ವಾ, ಅದು ಸಹ ಒಂದು ಡಬಲ್ ಕ್ರೋಶೆ ಕೌಂಟ್ ಆಗತ್ತೆ. ಸೊ ನಾವಿವಾಗ 11 ಡಬಲ್ ಕ್ರೋಶೆಗಳನ್ನ ಹಾಕೊಂಡ್ರೆ ಸಾಕು. ನೋಡಿ, ನಾನು ಇವಾಗ ಒಂದು ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಇವಾಗ 2ನೇ ಡಬಲ್ ಕ್ರೋಶೆ, ಹೀಗೆ 11 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ಫಸ್ಟ್ ನಾವು ಚೈನ್ ಹಾಕೊಂಡಿದ್ವಲ್ವಾ, ಅದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾವು ಮ್ಯಾಜಿಕ್ ರಿಂಗ್ ಮಾಡ್ಕೊಂಡಾಗ ಸ್ವಲ್ಪ ಎಕ್ಸ್ಟ್ರಾ ದಾರ ಇರುತ್ತಲ್ವಾ, ಅದನ್ನ ಈ ರೀತಿ ಟೈಟ್ ಮಾಡ್ಕೊಂಡ್ರೆ ಗ್ಯಾಪ್ ಕವರ್ ಆಗತ್ತೆ. ಇವಾಗ ಮತ್ತೆ 2 ಚೈನ್ ಹಾಕೊಂಡು 2ನೇ ರೌಂಡ್ ಅಲ್ಲಿ ನಾವು ಒಂದೊಂದು ಡಬಲ್ ಕ್ರೋಶೆ ಒಳಗಡೆಗೆ 2 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ನೋಡಿ, ಇವಾಗ ನೆಕ್ಸ್ಟ್ ಚೈನ್ ಅಲ್ಲಿ ನಾನು ಒಂದು ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ಸೇಮ್ ಅದೇ ಚೈನಿಗೆ ಇನ್ನೊಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ 2 ಡಬಲ್ ಕ್ರೋಶೆನ ಹಾಕೊಳ್ಬೇಕು ನೆಕ್ಸ್ಟ್ ಚೈನಿಗೆ. ನೋಡಿ, ಹೀಗೆ ಪ್ರತಿಯೊಂದು ಚೈನ್ ಅಲ್ಲೂ ಸಹ 2 ಡಬಲ್ ಕ್ರೋಶೆಗಳನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈ ರೌಂಡ್ನ. ಇವಾಗ ಮತ್ತೆ ಮೊದಲನೇ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಂಡು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನೆಕ್ಸ್ಟ್ ರೌಂಡಿಗೆ 2 ಚೈನ್ ಹಾಕೊಳ್ತಾ ಇದ್ದೀನಿ. ಈ ರೌಂಡ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಮತ್ತೆ ನೆಕ್ಸ್ಟ್ ಚೈನ್ ಅಲ್ಲಿ 2 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ನೋಡಿ, ಫಸ್ಟ್ ಚೈನ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಚೈನಿಗೆ ಇವಾಗ ನಾನು 2 ಡಬಲ್ ಕ್ರೋಶೆಗಳನ್ನ ಹಾಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಹಾಕೊಂಡಿದ್ದೀನಿ. ಮತ್ತೆ ಇವಾಗ ಇನ್ನೊಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ ಸೇಮ್ ಚೈನಿಗೆನೆ. ನೆಕ್ಸ್ಟ್ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಮತ್ತೆ 2 ಡಬಲ್ ಕ್ರೋಶೆ ಈ ರೀತಿ ಹಾಕೊಳ್ಬೇಕು ಈ ರೌಂಡು. ಈಗ ನೋಡಿ, ನೆಕ್ಸ್ಟ್ ಚೈನಿಗೆ 2 ಡಬಲ್ ಕ್ರೋಶೆಗಳನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇದೇ ರೀತಿ ಪೂರ್ತಿ ರೌಂಡ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇವಾಗ ಫಸ್ಟ್ ನಾವು ಡಬಲ್ ಕ್ರೋಶೆ ಹಾಕೊಂಡಿದ್ವಲ್ವ, ಅದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇಲ್ಲಿಗೆ ಈ ರೌಂಡ್ ಕಂಪ್ಲೀಟ್ ಆಗತ್ತೆ. ಮತ್ತೆ ನೆಕ್ಸ್ಟ್ ರೌಂಡಿಗೆ 2 ಚೈನ್ ಹಾಕೊಂಡು
ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನೆಕ್ಸ್ಟ್ ಚೈನಿಗೆ ನಾನು ಒಂದು ಡಬಲ್ ಕ್ರೋಶೆಯನ್ನು ಹಾಕೊಳ್ತಾ ಇದ್ದೀನಿ. ಈ ರೌಂಡಲ್ಲಿ ಒಂದು ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಚೈನಿಗೆ ಎರಡು ಡಬಲ್ ಕ್ರೋಶೆ, ಈ ರೀತಿ. ಈಗ ನೋಡಿ ನೆಕ್ಸ್ಟ್ ಚೈನಲ್ಲಿ ಮತ್ತೆ ನಾನು ಒಂದು ಡಬಲ್ ಕ್ರೋಶೆಯನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಚೈನಲ್ಲಿ ಎರಡು ಡಬಲ್ ಕ್ರೋಶೆಯನ್ನು ಹಾಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ. ಇವಾಗ ಸೇಮ್ ಚೈನಿಗೆ ಇನ್ನೊಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಚೈನಿಗೆ ಒಂದು ಡಬಲ್ ಕ್ರೋಶೆ ಹಾಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಚೈನಲ್ಲಿ ಎರಡು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ ನೀವು ಪೂರ್ತಿ ರೌಂಡ್ ಹಾಕೊಳ್ಬೇಕು. ಇವಾಗ ಫಸ್ಟ್ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಂಡು ನಾನು ನೆಕ್ಸ್ಟ್ ಒಂದು ಚೈನ್ ಹಾಕೊಂಡು ದಾರನ ಕಟ್ ಮಾಡ್ಕೊಳ್ತೀನಿ. ನೋಡಿ ಇವಾಗ ಈ ರೀತಿ ಸರ್ಕಲ್ ಶೇಪ್ನ ನಾವು ಹಾಕಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ನಾನು ಗ್ರೀನ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗು ಸ್ಲಿಪ್ ನಾಟ್ ಮಾಡಿಕೊಂಡು ಇದನ್ನ ಈ ಸರ್ಕಲ್ಗೆ ಇವಾಗ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕು. ಹಾಗಾಗಿ ನೋಡಿ ಆ ಸ್ಲಿಪ್ ನಾಟ್ನ ಈ ರೀತಿ ಇಟ್ಕೊಂಡು ಚೈನ್ ಒಳಗಡೆಯಿಂದ ಕ್ರೋಶಾನ ಸೇರಿಸಿ ಇವಾಗ ದಾರನ ಈ ರೀತಿ ಎಳ್ಕೊಳ್ಬೇಕು. ನೋಡಿ ಇವಾಗ ಎರಡು ದಾರ ಕಾಣಿಸ್ತಿದೆಯಲ್ವಾ, ಅದನ್ನ ಫಸ್ಟ್ ಸ್ಲಿಪ್ ನಾಟ್ನ ಚೈನ್ ಒಳಗಡೆಗೆ ಹೀಗೆ ಎಳ್ಕೊಂಡು ಬಂದ್ರೆ ಲಾಕ್ ಆಗ್ಬಿಡುತ್ತೆ ಕ್ಲೀನ್ ಆಗಿ. ಇವಾಗ 3 ಚೈನ್ ಹಾಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗು. ನೆಕ್ಸ್ಟ್ 2 ಚೈನ್ ಅನ್ನ ಸ್ಕಿಪ್ ಮಾಡಿ 3ನೇ ಚೈನಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕೊಂಡು ಸೇಮ್ ಡಬಲ್ ಕ್ರೋಶೆ ಮಾಡಿದ್ವಲ್ವಾ, ಅದೇ ಚೈನ್ ಒಳಗಡೆಗೆ ಇನ್ನೊಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 2 ಚೈನ್ ಅನ್ನ ಸ್ಕಿಪ್ ಮಾಡಿ 3ನೇ ಚೈನಿಗೆ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಎರಡು ಚೈನ್ ಹಾಕೊಂಡು ಸೇಮ್ ಸ್ಟಿಚ್ಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಲಾಸ್ಟ್ ವರ್ಗು ಹಾಕೊಳ್ಬೇಕು. ಇವಾಗ ಲಾಸ್ಟ್ ಅಲ್ಲಿ ನಾವು ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡಿದ್ದಲ್ವಾ, ಅದಕ್ಕೆ ಒಂದು ಡಬಲ್ ಕ್ರೋಶೆನ ಹಾಕೊಂಡು ಮತ್ತೆ 2 ಚೈನ್ ಹಾಕೊಳ್ಬೇಕು. ಇವಾಗ ಸ್ಟಾರ್ಟಿಂಗು 3 ಚೈನ್ ಹಾಕೊಂಡಿದ್ವಲ್ವಾ, 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಳಿ. ಈ ರೀತಿ ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಂಡು ಒಂದು ಚೈನ್ ಹಾಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾನು ಪಿಂಕ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಸ್ಲಿಪ್ ನಾಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಇವಾಗ ಸೇಮ್ ನಾವು ಗ್ರೀನ್ ಕಲರ್ ಥ್ರೆಡ್ನ ಅಟ್ಯಾಚ್ ಮಾಡಿದ್ವಲ್ಲ, ಅದೇ ರೀತಿ ಪಿಂಕ್ ಥ್ರೆಡ್ನು ಸಹ ಅಟ್ಯಾಚ್ ಮಾಡಬೇಕು.
ನೋಡಿ ಈ ರೀತಿ ಕ್ರೋಶಾಯಿಂದ ದಾರನ ಎಳ್ಕೊಂಡು ಸ್ಲಿಪ್ ನಾಟ್ ಒಳಗಡೆಯಿಂದ ನಾನು ಥ್ರೆಡ್ನ ಎಳ್ಕೊಳ್ತೀನಿ. ಈ ರೀತಿ ಎಳ್ಕೊಂಡ್ರೆ ಟೈಟ್ ಆಗಿ ಥ್ರೆಡ್ ಲಾಕ್ ಆಗ್ಬಿಡುತ್ತೆ. ಇವಾಗ ಸ್ಟಾರ್ಟಿಂಗು 3 ಚೈನ್ ಹಾಕೊಂಡು ಸೇಮ್ ಗ್ಯಾಪಿಗೆನೆ 5 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ನಾವು ಸ್ಟಾರ್ಟಿಂಗು 3 ಚೈನ್ ಹಾಕೊಂಡಿದ್ವಲ್ವಾ, ಅದು ಸಹ ಒಂದು ಡಬಲ್ ಕ್ರೋಶೆ ಕೌಂಟ್ ಆಗುತ್ತೆ. ಇವಾಗ ಇನ್ನು 4 ಡಬಲ್ ಕ್ರೋಶೆಗಳನ್ನ ಹಾಕೊಂಡ್ರೆ ಸಾಕು. ನೋಡಿ 2 ಡಬಲ್ ಕ್ರೋಶೆಗಳನ್ನ ಹಾಕೊಂಡಿದ್ದೀನಿ. ಈಗ ಇನ್ನೂ 2 ಡಬಲ್ ಕ್ರೋಶೆಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ ಟೋಟಲ್ಲು 5 ಡಬಲ್ ಕ್ರೋಶೆಗಳು ಹಾಕೊಂಡಾಗಿದೆ. ಈ ರೀತಿ ಕ್ರೋಶನ ತೆಕ್ಕೊಂಡು ಸ್ಟಾರ್ಟಿಂಗ್ ನಾವು 3 ಚೈನ್ ಹಾಕೊಂಡಿದ್ವಲ್ವ, ಅಲ್ಲಿ ಫಸ್ಟ್ ಚೈನ್ ಗ್ಯಾಪ್ ಇರುತ್ತಲ್ವ, ಅಲ್ಲಿಂದ ಈ ರೀತಿ ಥ್ರೆಡ್ನ ಹೀಗೆ ಎಳ್ಕೊಳ್ಬೇಕು. ನೋಡಿ ಈ ರೀತಿ ಎಳ್ಕೊಂಡು ನೆಕ್ಸ್ಟು 3 ಚೈನನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಗ್ಯಾಪ್ ಇರುತ್ತಲ್ವಾ, ಇಲ್ಲಿಂದ ಕ್ರೋಶನ ಹಾಕಿ ಹೀಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಮತ್ತೆ 2 ಚೈನ್ ಹಾಕೊಂಡು ಸೇಮ್ ಗ್ಯಾಪ್ ಒಳಗಡೆಯಿಂದ ಮತ್ತೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇದೇ ತರ 3 ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಬೇಕಾಗತ್ತೆ. ಮತ್ತೆ ಇವಾಗ 2 ಚೈನ್ ಹಾಕೊಂಡು ಸೇಮ್ ಗ್ಯಾಪ್ ಇಂದ ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಈ ರೀತಿ ಫ್ಲವರ್ ಶೇಪ್ ಬಂದಿದೆ ನೋಡಿ. ಇವಾಗ ಒಂದು ಚೈನ್ ಹಾಕೊಂಡು ನೆಕ್ಸ್ಟ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಇವಾಗ ಸೇಮ್ ಗ್ಯಾಪ್ ಅಲ್ಲೇ ನಾವು 5 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ಸೊ ಒಂದು ಡಬಲ್ ಕ್ರೋಶೆನ ಹಾಕೊಂಡಿದ್ದೀನಿ. ಇನ್ನು ಉಳಿದ 4 ಡಬಲ್ ಕ್ರೋಶೆಗಳನ್ನ ಹಾಕೊಳ್ತೀನಿ. ಕ್ರೋಶನ ಈ ರೀತಿ ತೆಕ್ಕೊಂಡು ನಾವು ಸ್ಟಾರ್ಟಿಂಗು ಡಬಲ್ ಕ್ರೋಶೆ ಹಾಕೊಂಡಿದ್ವಲ್ವ, ಆ ಗ್ಯಾಪ್ ಇಂದ ಹೀಗೆ ಥ್ರೆಡ್ನ ಎಳ್ಕೊಳ್ಬೇಕು. ಇವಾಗ 3 ಚೈನ್ ಹಾಕೊಂಡು ನೋಡಿ ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ. ನೀವು ಕ್ರೋಶನ ಆರಾಮಾಗಿ ಹಾಕಿ ದಾರನ ಹೀಗೆ ಎಳ್ಕೊಳ್ಬಹುದು. ಈ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕೊಂಡು ಸೇಮ್ ಗ್ಯಾಪ್ ಇಂದ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ಇದೇ ತರ 3 ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ಮತ್ತೆ 2 ಚೈನ್ ಹಾಕೊಂಡು ಸೇಮ್ ಗ್ಯಾಪ್ ಇಂದ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. 3 ಸತಿ ಚೈನ್ ಹಾಕೊಂಡು 3 ಸತಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಬೇಕು. ಇವಾಗ ಒಂದು ಚೈನ್ ಹಾಕೊಂಡು ಮತ್ತೆ ನೆಕ್ಸ್ಟ್ ಗ್ಯಾಪಿಗೆ 5 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು.
ಕ್ರೋಶನ ಈ ರೀತಿ ತೆಕ್ಕೊಂಡು ಫಸ್ಟ್ ಡಬಲ್ ಕ್ರೋಶೆಯಿಂದ ಹೀಗೆ ದಾರನ ಎಳ್ಕೊಳ್ಬೇಕು. ಇವಾಗ 3 ಚೈನ್ ಹಾಕೊಂಡು ನೋಡಿ, ಇಲ್ಲಿ ಸೆಂಟ್ರಲ್ ಗ್ಯಾಪ್ ಇದೆಯಲ್ವಾ, ಇಲ್ಲಿಂದ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಮತ್ತೆ 2 ಚೈನ್ ಹಾಕೊಂಡು ಸೇಮ್ ಮಧ್ಯ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಮತ್ತೆ 2 ಚೈನ್ ಹಾಕೊಂಡು ಸೇಮ್ ಗ್ಯಾಪ್ ಇಂದ ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ನೆಕ್ಸ್ಟ್ ಒಂದು ಚೈನ್ ಹಾಕೊಂಡು ನೆಕ್ಸ್ಟ್ ಗ್ಯಾಪಿಗೆ 5 ಡಬಲ್ ಕ್ರೋಶೆಗಳನ್ನ ಹಾಕೊಂಡು ನೋಡಿ, ಇದೇ ತರನೇ ಪೂರ್ತಿ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಹೀಗೆ ಪೂರ್ತಿ ಹಾಕೊಂಡ್ಮೇಲೆ ನೋಡಿ, ನಾವು ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ವಲ್ವಾ, ಅಲ್ಲಿ 3ನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಬೇಕು ಈ ರೀತಿ. ಇವಾಗ ಒಂದು ಚೈನ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ಯೂಟಿಫುಲ್ ಆದಂತಹ ಫ್ಲವರ್ ಕೋಸ್ಟರ್ ಸಿಂಪಲ್ ಆಗಿ ಹಾಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.